ಯುದ್ಧ ಬೇಡ ಅನ್ನೋ ಸಿಎಂ ಮಾತಿಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಂತಿ ಮಂತ್ರ ಬೇಡ, ಯುದ್ಧ ಬೇಕಂತ ಹೇಳಿ ಜನಾಗ್ರಹ ಹೇಳಿ ಬರ್ತಾ ಇರುವಂತದ್ದು. ಸಿದ್ದರಾಮಯ್ಯ ಹೇಳಿಕೆಗೂ ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪಬ್ಲಿಕನರ ಜೊತೆ ಕನ್ನಡಿಗರ ಕಿಚ್ಚಿನ ಮಾತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಸಿದ್ದರಾಮಯ್ಯ ಈ ಹಿಂದೆ ಶಾಂತಿಯುತವಾಗಿ ಹೋಗಬೇಕು, ಇಷ್ಟೆಲ್ಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಭಯೋತ್ಪಾದಕರು ಹತ್ಯೆ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಅಂತ ಹೇಳಿದ್ರು. ಬಟ್ ಈಗ ಯೂಟರ್ನ್ ಅನ್ನ ಹೊಡೆದಿದ್ದಾರೆ. ಆದ್ರೆ ಜನರು ಈ ಮಾತಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಈಗ ನಾವು ಪ್ರತೀಕಾರ ತೋರಿಸ್ಬೇಕು. ಇದು ನಮಗೊಂದು ಅವಕಾಶ ಸಿಕ್ಕಿರೋದು. ಹಿಂದೆ ಎಲ್ಲ 70-75 ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ದಾರೆ. ಈಗ ಮೋದಿಯವ್ರಿಗೆ ಇದೊಂದು ಅವಕಾಶ. ಇದು ನನ್ನ ಉದ್ದೇಶ ಏನಂತಂದರೆ, ಸಿದ್ದರಾಮಯ್ಯ ಅವ್ರು ಹೇಳಿದ್ದು ತಪ್ಪು. ಅದು ಪ್ರತೀಕಾರ ಬೇಡ ಅಂದರೆ ಇನ್ಯಾವಾಗ ನಾವು ಪ್ರತೀಕಾರ ತಗೊಳ್ಬೇಕು ಸರ್? ಅವರು ಹಂಗೆ ನಮ್ಮ ಮೇಲೆ ಇದೆ ಮನೋಭಾವನೆಯಿಂದ, ವಿಶಾಲ ಮನೋಭಾವನೆಯಿಂದ ಬಿಟ್ಟಿದ್ದಿದ್ರೆ ನಾವು ಸಿದ್ದರಾಮಯ್ಯ ಅವ್ರನ್ನ ಒಪ್ಪೋದಾಗಿತ್ತು. ಅವರು ಅನ್ಯಾಯವಾಗಿ ಕ್ರೂರವಾಗಿ ನಮ್ಮ ಜನರನ್ನ ಕೊಂದಿದ್ದಾರೆ. ಮತ್ತು ನಮ್ಮ ಸೈನಿಕರ ಮೇಲೆ ಸತತವಾಗಿ 70 ವರ್ಷ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ. ನಾವು ಪ್ರತೀಕಾರ ತಗೊಳ್ಬಾರ್ದ ಸರ್? ನನ್ನ ಪ್ರಕಾರ ಯುದ್ಧ ಮಾಡಬೇಕು ಸರ್. ಇವು ಸಿದ್ದರಾಮಯ್ಯ ಅವರು ಅದಲ್ಲದೆ ಅವರೆಲ್ಲ ಮಂತ್ರಿ ಮಂಡಲದವ್ರಿಗೂ ನಮ್ಮ ದೇಶದ ಪರ ಮಾತಾಡೋಕೆ ಹೇಳ್ಬೇಕು ಸರ್. ಇಲ್ಲ, ಅವ್ರು ಹೋಗಿ ಹೊಡಿಬೇಕು. ಇಲ್ಲಿ ಈಗ ಸುಮ್ಮನೆ ಬಿಟ್ಟರೆ ತಿರ್ಗಾ ಬರ್ತಾರೆ. ತಿರ್ಗಾವಾಗ ಇದೇನೋ ಸರ್ಜಿಕಲ್ ಸ್ಟ್ರೈಕು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಬಾಲಾಕೋಟ್ ಆಗಿದ್ದು ಅದೆಲ್ಲ ಇನ್ನೂ ಸ್ವಲ್ಪ ದಿವಸ ಒಂದು 2-3 ವರ್ಷ ಆದಮೇಲೆ ತಿರ್ಗಾ ಬಂದು ಹೊಡಿತಾರೆ. ಇವಾಗ ಈ ಬುದ್ಧಿಜೀವಿಗಳು ಅಂತ ಇದ್ದಾರೆ ನಮ್ಮಲ್ಲಿ ಅಲ್ವಾ. ವಾರ ಆದರೆ ಈ GDP ಬೆಳೆದೋಗುತ್ತೆ, ಇಂಡಿಯನ್ ಎಕಾನಮಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು, ಒಪ್ಕೊಳ್ಳೋಣ. ಈ ಇದಾಯ್ತಲ್ಲ, ಯಾವುದದು ಕೋವಿಡ್ ಬಂತಲ್ಲ, 3 ತಿಂಗಳು ಮನೇಲಿದ್ದು, ಅವಾಗ ಬೀಳಲಿಲ್ವಾ? ಅವಾಗ ಬಿತ್ತೇ ಇಲ್ವಾ? ಅವಾಗೇನು ಅನ್ನ ತಿಂತಾ ಇರಲಿಲ್ಲ ಜನ? ಅದೇ ಥರನೇ ಇವತ್ತು ಸಾಯೋದು, ನಾಳೆ ಸಾಯ್ತೀವಿ ಅನ್ನೋದು. ಇವತ್ತೇ ಸತ್ತೋಗೋಣ, ವಾರ್ ಮಾಡಲಿ, ಅವರ ನಾವು ನೋಡೇ ಬಿಡೋಣ. ಪದೇ ಮೊದಲು ದೇಶ ಮುಖ್ಯ. ಸರ್ ನಮಸ್ತೆ ಸರ್. ಇಂಡಿಯಾ ಪಾಕ್ ವಾರ್ ಆಗ್ತಿದೆ, ಯುದ್ಧ ಬೇಕಾ ಬೇಡ ಸರ್? ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ, ಸತ್ತೋರು ವಾಪಸ್ ಬರ್ತಾರೆ ಎಂಬುದು ಹೇಳಿಕೆ ನೀಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳೋದು 100ಕ್ಕೆ 100 ಪಾಲು ಕೆಟ್ಟದು. ಯಾಕಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಶ್ಮೀರ ನಮ್ಮ ಭಾರತದ ಅವಿಭಾಜ್ಯ ಅಂಗ. ಆದ್ದರಿಂದ ಯುದ್ಧ ಮಾಡಿ ನಾವು ಕಾಶ್ಮೀರನ ವಶಪಡಿಸ್ಕೊಂಡ್ರೆ ಭಾರತದ ಅವಿಭಾಜ್ಯ ಅಂಗ ಭಾರತಕ್ಕೆ ಸೇರ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇವತ್ತು ಕಾಶ್ಮೀರ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ. ಪ್ರವಾಸಿಗರು ಸ್ವರ್ಗ ಅದು. ಆದ್ದರಿಂದ ನಮ್ಮ ದೇಶ ಅಲ್ಲ, ಎಲ್ಲ ದೇಶಗಳಿಂದ, ಎಲ್ಲ ರಾಷ್ಟ್ರಗಳಿಂದ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಬರ್ತಾರೆ. ನಮ್ಮ ಅವಿಭಾಜ್ಯ ಅಂಗನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಬೇಕೇ ಸರ್. ಮಾಡಿ ನಾವು ನಮ್ಮ ಕಾಶ್ಮೀರನ ನಾವು ಸ್ವಾಧೀನಪಡಿಸ್ಕೊಳ್ಳಲೇಬೇಕು. ಸರ್ ಹೇಳಿ ಸರ್. ಕ್ರಮ ಕಾಶ್ಮೀರನ ವಶಪಡಿಸ್ಕೊಂಡು ನಾವು ಇವಾಗ 5 ತಿಂಗಳು 3 ತಿಂಗಳು ಮದುವೆ ಆಗಿರೋರು ಹೋಗಿರ್ತಾರಲ್ಲೇ, ಅವ್ರು ಸತ್ತೋದ್ರೆ ಇವಾಗ ಹೆಂಡ್ತಿಗೆ ಯಾರು ಸಾಕ್ತಾರೆ? ಸಿದ್ದರಾಮಯ್ಯ ಸಾಕ್ತಾನ ಸರ್? ಖಂಡಿತವಾಗ್ಲೂ ಆಗಬೇಕು ಸರ್. ಯಾಕಂದರೆ ಅವರು ಅಂದರೆ ಅವ್ರಿಗೆ ವಿತೌಟ್ ನಾಲೆಡ್ಜು ಅವ್ರು ಈ ಕೆಲಸಗಳು ಎಳಿತಾರೆ. ನಾಲೆಡ್ಜ್ ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಅವರು. ಹೌದಾ? ಇವಾಗ ನಾವು ಭಾರತ ದೇಶದಲ್ಲಿ ತುಂಬ ಜನ ಪ್ರಜೆಗಳು ನಾಲೆಡ್ಜ್ ಈಗೀಗ ಕಲಿತಿದ್ದಾರೆ. ನಾಲೆಡ್ಜ್ ಇಲ್ದಿರೋ ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಸರ್. ಅದಂತೂ ಖಂಡಿತ ಸರ್ ಮಾಡಬೇಕು. ಈ ಒಂದು ಕೃತ್ಯ ಯಾರು ಮಾಡಿದ್ರೆ ಅವ್ರನ್ನ ಮಟ್ಟ ಹಾಕಬೇಕು. ಹೌದೌದು, ಖಂಡಿತ ಫುಲ್ಲು ಅವರು ಬುಡ ಸಮೇತ ಕಿತ್ತಾಕ್ಬೇಕು ಸರ್. ಅದು ಮುಂದೆ ಇನ್ನೊಂದು ಘಟನೆ ಆಗಬಾರ್ದು. ಹೌದು, ಬೇರೆ ಅಮಾಯಕರನ್ನ ಸಾಯಿಸಿ ಏನೂ ಸುಖ ಇಲ್ಲ ಅವ್ರಿಗೆ, ಅದು ಗೊತ್ತೇ ಇಲ್ಲ. ಅಲ್ಲಿ ಕಾಶ್ಮೀರ ಮುಸ್ಲಿಮ್ಸರಿಗೆ ತಿರುಗಿ ಬೀದ್ದಾರೆ ಉಗ್ರಗಾಮಿಗಳ ವಿರುದ್ಧ. ಹೌದೌದು ಸರ್, ಇಲ್ಲೂ ಇದ್ದಾರೆ, ಒಳ್ಳೆಯವರು ಇದ್ದಾರೆ ಸರ್, ಹಂಗಂತಲ್ಲ. ನೋಡಿ, ಅವ್ರಿಗೆ ಅನ್ಎಜುಕೇಟೆಡ್ ಆಗಿ ಅವ್ರಿಗೆ ಆ ತಲೆ ತುಂಬಿಸಿ ಅವ್ರಿಗೆ ಬೇರೆ ಆ ಉಗ್ರಗಾಮಿನೇ ತಲೆ ತುಂಬಿಸಿದ್ದಾರೆ ಅವರು. ಅಂಥವ್ರು ಮಟಾಶ್ ಮಾಡ್ಬೇಕು. ಪ್ರವಾಸಿಗರಿಂದ ಕಾಶ್ಮೀರ ಎಷ್ಟೋ ಬಡ ಇದರಿಂದ ಹೊಟ್ಟೆ ತುಂಬಿತ್ತು. ಈ ನೋಡಿ ಅಮರನಾಥ ಯಾತ್ರೆ, ಚಾರ್ಧಾಮ್ ಯಾತ್ರೆ ಬರ್ತಿತ್ತು. ಇದರಿಂದ ಯಾರು ಹೋಗ್ತೇ ಇಲ್ಲ. ಓಕೆ, ಇಡೀ ದೇಶಾದ್ಯಂತ ಯುದ್ಧ ಆಗಬೇಕು ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ. ಪಾಕ್ ವಿರುದ್ಧ ಯುದ್ಧ ಘೋಷಿಸುವಂತೆ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲಾಗಿದೆ. ಭಾರತೀಯ ಸೇನೆ ಪಾಕ್ನ ನಿರ್ನಾಮ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಗೆ ಆ ದೇವರು ಶಕ್ತಿ ಕೊಡಲಿ. ಭಾರತದ ಬಾವುಟ ಹಿಡಿದು ಹಿಂದೂಗಳು ಪೂಜೆಯನ್ನು ಮಾಡಿರು. ನೋಡಿ, ದೇಶದಾದ್ಯಂತ ಕಿಚ್ಚು ಜೋರಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನರಮೇಧ ಆದಂಥ ಬಳಿಕ ಬಹಳಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೇವೆ. ಯುದ್ಧ ಆಗಲೇಬೇಕು, ಇದು ಒಳ್ಳೆ ಸಮಯ, ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ.
ಸೊ ನಾವು ಪ್ರತಿ ವರ್ಷವೂ ಒಂದೊಂದು ಅಟ್ಯಾಕ್ ನೋಡ್ತಾನೆ ಇದ್ದೀವಿ. ನಾವು 2016ರಿಂದ ಉರಿ ಅಟ್ಯಾಕ್ನಿಂದ ನಾವು ನೋಡ್ತಾನೆ ಇದ್ದೀವಿ ಏನೆಲ್ಲ ಆಯಿತು ಅಂತ. ಎಷ್ಟು ಜನರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ, ಯೋಧರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ. ಇವತ್ತು ಸಾಮಾನ್ಯ ಜನರ ಏನು ಅರಿಯದ ಮುಗ್ಧರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ. ಆ ಪ್ರವಾಸಿಗರು ಆ ಪ್ರವಾಸಿ ತಾಣವನ್ನು, ಆ ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಹೋಗಿದ್ರು. ಅವರು ಊಹೆ ಕೂಡ ಮಾಡಿರಲಿಲ್ಲ ನಮ್ಮ ಲೈಫಲ್ಲಿ ಈ ರೀತಿ ಆಗುತ್ತೆ ಅಂತ. ನಾವು ಈ ರೀತಿಯಾಗಿ ಒಂದು ಸುದ್ದಿ ಆಗ್ತೀವಿ, ಈ ದೇಶದಲ್ಲಿ ನಮ್ಮ ಪ್ರಾಣ ಇಂಥ ಒಂದು ವಿಚಾರಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಸಂಪೂರ್ಣವಾಗಿ ಯುದ್ಧ ಬೇಕು ಅಂತ ಬಯಸ್ತಿದ್ದಾರೆ, ಜೊತೆಗೆ ಪೂಜೆ ಕೂಡ ಆಗ್ತಾ ಇದೆ. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು. ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ಗೆಲ್ಲಬೇಕು, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಕಲಬುರಗಿಯಲ್ಲಿ ಹಿಂದೂ ಏನು ಸಂಘಟನೆಗಳು ಮತ್ತು ಹಿಂದೂಗಳು ಇವತ್ತು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆಯೋದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಭಾರತಕ್ಕೆ ಗೆಲುವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಸಾಕಷ್ಟು ಜನರು ಏನು ಕೈಯಲ್ಲಿ ಒಂದು ಇಂಡಿಯನ್ ಫ್ಲಾಗ್ ಅನ್ನು ಹಿಡ್ಕೊಂಡು ಭಾರತಕ್ಕೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಯುದ್ಧ ಘೋಷಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು, ಪಹಲ್ಗಾಮ್ನ ದಾಳಿಗೆ ಪ್ರತಿಕಾರವಾಗಿ ಪಾಕಿಸ್ತಾನ ನಿರ್ನಾಮ ಆಗಬೇಕು, ಅಲ್ಲಿರುವಂಥ ಒಂದೇ ಒಂದು ನಾಯಿ ಕೂಡ ಬದುಕಿರಬಾರ್ದು ಅನ್ನುವಂಥ ಒಂದು ಆಗ್ರಹ ಮಾಡ್ತಾ ಇರುವಂಥದ್ದು. ಅದರಂತೆ ಏನು ಇವತ್ತು ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿರುವಂಥದ್ದು. ಪೂಜೆಯನ್ನು ಮಾಡಿ ಎಲ್ಲರೂ ಕೂಡ ದೇವಸ್ಥಾನದ ಆವರಣದಲ್ಲೇ ತೆಂಗಿನಕಾಯಿ ಒಡೆದು ಏನು ಭಾರತಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಸರ್ ವಿಶೇಷ ಇವತ್ತು ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿಸಿದ್ರಿ? ಏನಿಲ್ಲ ಸರ್, ಇವತ್ತಿನ ದಿವಸ ಕಲಬುರಗಿ ಶರಣಬಸವೇಶ್ವರ ಅಂದರೆ ಕಲಬುರಗಿ ಆರಾಧ್ಯ ದೈವ, ಬೇಡಿದವರಿಗೆ ಬೇಡಿದ್ದನ್ನೇ ನೀಡಿರ್ತಕ್ಕಂಥ ಶರಣರು. ಹಾಗಾಗಿ ಇವತ್ತು ದಿವಸ ಭಾರತ ದೇಶ ಇಡೀ ಜಗತ್ತೇ ಕತ್ತಲಲ್ಲಿದೆ, ಆತಂಕದಲ್ಲಿದೆ, ಚಿಂತೆಯಲ್ಲಿದೆ, ನೆಮ್ಮದಿ ಇರಲಾರ್ದಂಥ ಜೀವನ ನಡೆಸ್ತಾ ಇದೆ. ಯಾಕಂತಂದರೆ ಪಾಕಿಸ್ತಾನದ ನಾಯಿಗಳಿಂದ. ಹಾಗಾಗಿ ಇವತ್ತು ಹಿಂದೂಗಳಿಗೆ ಹೊಸ ವರ್ಷ ಅಂದರೆ ಒಂದು ಪವಿತ್ರವಾದ ದಿನ, ಅದು ಉಗಾದಿವನ್ನೇ ಹೊಸ ವರ್ಷ ಹಿಂದೂಗಳಿಗೆ. ಅದ್ರ ಜೊತೆ ಹೊಸ ವರ್ಷದಲ್ಲಿ ಪ್ರಥಮ ಅಮಾವಾಸ್ಯೆ ಐತಾರ ಅಮಾವಾಸ್ಯೆ ಅಂದರೆ ಹಿಂದೂಗಳಿಗೆ ಪವಿತ್ರವಾದ್ದು. ಹಾಗಾಗಿ ಈ ಐತಾರ ಅಮಾವಾಸ್ಯೆ ಪವಿತ್ರವಾದ ದಿವಸನೇ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡುವಂಥ ಶಕ್ತಿಯನ್ನು, ಯುಕ್ತಿಯನ್ನು ಕಲಬುರಗಿ ಶರಣಬಸವೇಶ್ವರರು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ನೀಡಬೇಕು. ಇದೇ ಅಮಾವಾಸ್ಯೆ ದಿವಸ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ 4-5 ದಿವಸದಲ್ಲಿ ಪಾಕಿಸ್ತಾನದ ನಾಯಿಗಳು ಕೂಡ ಇರೋದಿಲ್ಲ ಅಂತಕ್ಕಂಥ ಭರವಸೆ ಇದೆ. ಹಾಗಾಗಿ ಆ ಸರ್ಕಾರಕ್ಕೆ ಬುದ್ಧಿಯನ್ನು, ಶಕ್ತಿಯನ್ನು ಶರಣಬಸವೇಶ್ವರ ನೀಡಬೇಕಂತೇಳಿ ನಾವು ಶರಣಬಸವೇಶ್ವರಲ್ಲಿ ನಾವು ಸಿಡಿಗಾಯಿ ಹೊಡೆಯುವ ಮುಖಾಂತರ ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾಗಿ ಮೋದಿಜಿಯವರು ಕೂಡಲೇ ಯುದ್ಧ ಘೋಷಣೆ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಮತ್ತೊಬ್ಬರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತೀನಿ. ಈಗ ಬಾರ್ಡರಲ್ಲಿ ಯುದ್ಧ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು, ಯುದ್ಧ ಆರಂಭವಾದರೆ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಅಂತ ಸರ್? ಇವತ್ತಿನ ದಿವಸ ಏನು ಯುದ್ಧ ಘೋಷಣೆ ಆದರೆ ನಮ್ಮಿಂದ ನಮ್ಮ ಕಲಬುರಗಿಯಿಂದ ತನು ಮನ ಧನ ಎಲ್ಲದರಿಂದ ನಾವು ರೆಡಿಯಾಗಿದ್ದೀವಿ. ಯಾಕೆ ಇವತ್ತಿನ ದಿವಸ ಕೇಂದ್ರಕ್ಕೆ ಏನೇ ಬೇಕಾಗಲಿ, ದುಡ್ಡು ಬೇಕಾಗಲಿ, ಏನು ಬೇಕಾದರೂ ಆಹಾರ ಬೇಕಾದರೂ ಕೂಡ ನಾವು ನಮ್ಮ ಸ್ವಂತ ಒಂದು ಎಲ್ಲ ಸೇರ್ಕೊಂಡು ಇವತ್ತಿನ ಸ್ವಂತ ಎಷ್ಟೇ ದುಡ್ಡು ಅದು ಖರ್ಚಿಲ್ಲ, ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತ ಇವತ್ತಿನ ದಿವಸ ನಾವು ಮೋದಿಯವರಿಗೆ ತಿಳಿಸ್ತಾ ಇದ್ದೀವಿ. ಸೊ ಇದಿಷ್ಟು ಇಲ್ಲಿನ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಯುದ್ಧ ಆರಂಭ ಆಗಬೇಕು, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಜೊತೆಗೆ ಭಾರತಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೂಡ ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಪಾಕ್ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರ್ತಾ ಇದೆ. ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಕಾಶ್ಮೀರದಿಂದ ಬರ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ ಸಂಪೂರ್ಣವಾಗಿ ಸ್ಥಗಿತ ಆಗ್ತಾ ಇದೆ. ಬಾರ್ಡರ್ ಬಂದ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಸರಬರಾಜು ಸ್ಥಗಿತ ಆಗಿರುವಂಥದ್ದು. ಕಾಶ್ಮೀರದಿಂದ ಬರ್ತಿದ್ದಂತಹ ಡ್ರೈ ಫ್ರೂಟ್ಸ್ಗೆ ಸಾಕಷ್ಟು ಬೇಡಿಕೆ ಇತ್ತು ಭಾರತದಲ್ಲಿ. ಅದರಲ್ಲೂ ಶಿವಾಜಿನಗರದ ರಸಲ್ ಮಾರ್ಕೆಟ್ಗೆ ಬರ್ತಿದ್ದಂತಹ ಈ ಡ್ರೈ ಫ್ರೂಟ್ಸ್ಗಳು ಈಗ ಬಂದ್ ಆಗಿದೆ. ಹಾಗಾಗಿ ಅದರ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಾಮಾನ್ಯ ಜನರ ಮೇಲೆ ಮತ್ತಷ್ಟು ಬರೆ ಬೀರುವಂತಹ ಸಾಧ್ಯತೆ ಇದೆ. ಬೆಳಗಾವಿನಲ್ಲಿ ನಡೆದ ಘಟನೆ ಎಫೆಕ್ಟ್ ಇದೀಗ ಡ್ರೈ ಫ್ರೂಟ್ ಶಾಪ್ ಅವರಿಗೆ ತಟ್ಟಿದೆ. ಯಾಕಂದರೆ ಕಾಶ್ಮೀರದಿಂದ ಸುಮಾರು ಒಂದು 8-10 ಪದಾರ್ಥಗಳು ಡ್ರೈ ಫ್ರೂಟ್ಸು ಏನೋ ಈ ಕರ್ನಾಟಕಕ್ಕೆ ಬರ್ತದೆ. ಬಟ್ ಇದೀಗ ಸ್ಟಾಪ್ ಆಗಿದೆ, ಯಾಕಂದರೆ ಎಲ್ಲ ಬಂದ್ ಆಗಿದೆ. ಹೀಗಾಗಿ ಇಂಪೋರ್ಟ್ ಆಗ್ತಿಲ್ಲ. ಹೀಗಾಗಿ ಇಲ್ಲಿ ಒಂದು ಕಡೆ ಇಲ್ಲಿನ ವರ್ತಕರು ಸಹ ಒಂದು ಕಡೆ ಏನು ಮಾಡ್ಬೋದು, ಮುಂದಿನ ದಿನಗಳು ಈ ಥರದ ತುಂಬ ತೊಂದರೆ ಆಗ್ಬೋದು ಎಂಬುದು ಒಂದು ಕಡೆ ಚಿಂತೆ ಮಾಡ್ತಿದ್ದಾರೆ. ಯಾಕಂದರೆ ಇಂಡಿಯಾ ಪಾಕ್ ವಾರ್ ಒಂದು ಕಡೆ ಆ ಮುನ್ಸೂಚನೆ ಸಿಗ್ತಿದೆ, ಯಾವಾಗ ಯುದ್ಧ ಆಗುತ್ತಾ ಗೊತ್ತಾಗಲ್ಲ.
ನೋಡ್ತಿರ್ಬೋದು ನಾ ಪ್ರೆಸೆಂಟ್ ಈಗ ಶಿವಾಜಿನಗರದ ರಸಲ್ ಮಾರ್ಕೆಟ್ ಡ್ರೈ ಫ್ರೂಟ್ ಶಾಪಲ್ಲಿ ಇದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಹಲವಾರು ಡ್ರೈ ಫ್ರೂಟ್ಸ್ಗಳಿದ್ದಾವೆ. ಬಟ್ ಸರಿಯಾಗಿ ಡ್ರೈ ಫ್ರೂಟ್ಸ್ಗಳು ಬರ್ತಿಲ್ಲ. ಯಾಕಂದರೆ ಕಾಶ್ಮೀರದಿಂದ ಒಂದು 10ಕ್ಕೂ ಹೆಚ್ಚು ಡ್ರೈ ಫ್ರೂಟ್ಸ್ಗಳು ಬರ್ತಿದ್ವು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಜೇನುತುಪ್ಪ ಎಲ್ಲವೂ ಬರ್ತಿದ್ವು. ಬಟ್ ಇದೀಗ ಸ್ಟಾಪ್ ಆಗಿದೆ. ಇಲ್ಲಿನ ಮಾಲೀಕರಿದ್ದಾರೆ ಆಶಿಫ್ ಅಂತ, ಅವ್ರು ಮಾತಾಡಿಸ್ತೀನಿ ಏನೆಲ್ಲ ಬರ್ತಿಲ್ಲ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ದರ ಜಾಸ್ತಿ ಆಗ್ಬೋದು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಸರ್, ಯಾವೆಲ್ಲ ಡ್ರೈ ಫ್ರೂಟ್ಸ್ಗಳು ಬರ್ತಿಲ್ಲ? ಅಪ್ರಿಕಟ್ಟು, ಕೇಸರು, ಕುಂಕುಮ, ಆಮೇಲೆ ಕಾಶ್ಮೀರಿ ಮಾಮ್ರಾ ಬಾದಾಮು, ಆಮೇಲೆ ಇದು ಟರ್ಕಲ್ ಅಪ್ರಿಕಟ್ಟು, ಅಂಜೂರ, ಆಮೇಲೆ ಇದು ಗುಲ್ಕನ್ನು, ಇನ್ನೊಂದು ಬಂದು ಸುಮಾರು ವೆರೈಟೀಸು ಬರ್ತಿದ್ವು. ದಿನಕ್ಕೆ, ವಾರಕ್ಕೆ? 15 ದಿವಸಕ್ಕೆ ನಮಗೆ ಬರ್ತಾಯಿತ್ತು ಸರ್. ಎಷ್ಟೆಲ್ಲ ಬರ್ತಿದ್ವು 15 ದಿವಸಕ್ಕೆಲ್ಲ? 15 ದಿವಸಕ್ಕೆ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾವು ತೊಗೊಂಡು ಬರ್ತೀವಿ. ಈಗೆಲ್ಲ ಬಂದಾಗ್ಬಿಟ್ಟಿದೆನಾ? ಇವಾಗ ಸ್ಟಾಪ್ ಆಗಿದೆ, ಬಾರ್ಡರ್ ಎಲ್ಲ ಕ್ಲೋಸ್ ಆಗಿದೆಯಾ ಇದರಿಂದ. ಸೊ ಮತ್ತೆ ಎಫೆಕ್ಟ್ ಆಗುತ್ತೆ ನಿಮಗೇನಾದರೂ? ಎಫೆಕ್ಟ್ ಆಗುತ್ತೆ ಸರ್. ಎಫೆಕ್ಟ್ ಏನಾಗುತ್ತೆ ಅಂದರೆ ಕೆಲವರು ಇದು ಟ್ರಾನ್ಸ್ಪೋರ್ಟ್ ಅವರು ಎಲ್ಲ ಜಾಸ್ತಿ ರೇಟ್ ಮಾಡಿದ್ರೆ ನಾವು ರೇಟ್ ಜಾಸ್ತಿ ಮಾಡಬೇಕು. ಮತ್ತೆ ರೇಟ್ ಡಬಲ್ ಆಗುತ್ತೆ. ರೇಟ್ ಡಬಲ್ ಆದರೆ ಇಲ್ಲಿ ಇರೋರು ತಗೊಳ್ಬೇಕಲ್ಲ. ಜನ ಏನು ಹೇಳ್ತಾರೆ ಬಂದಂಥ ಡ್ರೈ ಫ್ರೂಟ್ ಶಾಪ್ ಬಂದಂತ ತೆಗೆದುಕೊಳ್ಳೋ ಜನ ಏನು ಹೇಳ್ತಾರೆ? ಅದಕ್ಕೆ ಏನಿಲ್ಲ, ಮುಂದಿನ ಇದು ಈ ಥರ ಇದ್ದರೆ ಮುಂದಿನ ಇದು ವಾರ ಇದಾಗತ್ತೆ, ತುಂಬ ಕ್ರಿಟಿಕಲ್ ಆಗುತ್ತೆ. ತುಂಬ ಪಾಕಿಸ್ತಾನದಿಂದ ಏನಾದರೂ ಬರ್ತಿದ್ವಾ ಡ್ರೈ ಫ್ರೂಟ್ಸ್ಗಳು ಏನಾದರೂ? ಇಲ್ಲ ಸರ್, ಪಾಕಿಸ್ತಾನದಿಂದ ಯಾವುದು ನಾವು ತಗೊಂಡು ಬರ್ತಾ ಇಲ್ಲ. ಓನ್ಲಿ ಜಮ್ಮು ಕಾಶ್ಮೀರ ಮಾತ್ರ. ಓಕೆ. ಹ್ಞೂ. ಎಸ್ ಸರ್, ನೋಡ್ತಿರ್ಬೋದು ಸುಮಾರು 8 ಡ್ರೈ ಫ್ರೂಟ್ಸ್ಗಳು ಪಾಕಿಸ್ತಾನ ಅಂದರೆ ಜಮ್ಮು ಕಾಶ್ಮೀರದಿಂದ ಬರ್ತಿದ್ವು. ಬಟ್ ಈಗ ಬಾರ್ಡರ್ ಕ್ಲೋಸ್ ಆಗೋ ದೃಷ್ಟಿಯಿಂದ ಯಾವುದೂ ಬರ್ತಿಲ್ಲ. ಈಗ ಸ್ಟಾಕ್ ಇದೆ, ಮುಂದಿನ ವಾರ ಸ್ಟಾಕ್ ಇರಲ್ಲ, ದರ ಜಾಸ್ತಿ ಆಗ್ಬೋದು. ಟ್ರಾನ್ಸ್ಪೋರ್ಟು